ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ತಿರುಪತಿಯ ಕಪಿಲತೀರ್ಥದಲ್ಲಿ ವಾರ್ಷಿಕ ಪವಿತ್ರೋತ್ಸವಗಳು ಟಿಟಿಡಿಯ ಆಧ್ವರ್ಯದಲ್ಲಿ ಘನವಾಗಿ ಜರುಗುತ್ತಿವೆ. ಉತ್ಸವಗಳ ಅಂಗವಾಗಿ 3ನೇ ದಿನ ಆಲಯದ ಯಾಗಶಾಲೆಯಲ್ಲಿ ಕೆಲವು ವಿಶೇಷ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ ನಂತರ ಪವಿತ್ರ ಸಮರ್ಪಣೆಯನ್ನು ಅರ್ಚಕರು ಶಾಸ್ತ್ರೋಕ್ತವಾಗಿ ನಿರ್ವಹಿಸಿದರು. ತಿರುಪತಿಯ ಕಪಿಲತೀರ್ಥ ಶ್ರೀ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಯವರ ಆಲಯದಲ್ಲಿ ವರ್ಷವಿಡೀ ಸ್ವಾಮಿ ಅಮ್ಮನವರಿಗೆ ನಡೆಯುವ ಉತ್ಸವಗಳು ಕೈಂಕರ್ಯಗಳಲ್ಲಿ ತಿಳಿದೋ ತಿಳಿಯದೆಯೋ ನಡೆಯುವ ದೋಷಗಳ ನಿವಾರಣಾರ್ಥ ಶ್ರೀ ಪವಿತ್ರೋತ್ಸವವನ್ನು ನೆರವೇರಿಸುವುದು ಪದ್ಧತಿ. ಈ ಸಂದರ್ಭವಾಗಿ ಈ ತಿಂಗಳ 7ನೇ ತಾರೀಕಿನಿಂದ 9ನೇ ತಾರೀಕಿನವರೆಗೂ ಟಿಟಿಡಿ ಪವಿತ್ರೋತ್ಸವವನ್ನು ಆಗಮುಕ್ತವಾಗಿ ನಿರ್ವಹಿಸುತ್ತಿದೆ. ಈ ಪವಿತ್ರೋತ್ಸವಗಳಲ್ಲಿ 3ನೇ ದಿನ ಬುಧವಾರ ಬೆಳಗ್ಗೆ ಗಣಪತಿ ಪೂಜೆ, ಪುಣ್ಯಾಹವಾಚನ, ಯಾಗಶಾಲೆ ಪೂಜೆಗಳನ್ನು ಮಾಡಿದರು. ಆನಂತರ ಕಳಶ ಉದ್ವಾಸನ ನಿರ್ವಹಿಸಿ ತಾಳಮೇಳ, ಮಂಗಳವಾದ್ಯಗಳ ನಡುವೆ ಕಳಶಗಳನ್ನು ಉತ್ಸವವಾಗಿ ತಂದು ಮೂಲ ವಿಗ್ರಹಕ್ಕೆ ಅಭಿಷೇಕವನ್ನು ನೆರವೇರಿಸಿದರು. ಆನಂತರ ಪವಿತ್ರ ಸಮರ್ಪಣೆ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಆಲಯದ ಅಧಿಕಾರಿಗಳು, ಆಗಮ ಪಂಡಿತರು, ಅರ್ಚಕರು ಯಾಗಶಾಲೆಯಿಂದ ಪವಿತ್ರಗಳನ್ನು ಉತ್ಸವವಾಗಿ ತಂದು ಧ್ವಜಸ್ತಂಭಕ್ಕೆ, ಬಲಿಪೀಠಕ್ಕೆ, ವಿನಾಯಕ ಸ್ವಾಮಿ, ಕಾಮಾಕ್ಷಿ ಅಮ್ಮನವರಿಗೆ, ಶ್ರೀ ಕಪಿಲೇಶ್ವರ ಸ್ವಾಮಿ, ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ, ಗರ್ಭಾಲಯ, ವಿಮಾನ ಪ್ರಕಾರಕ್ಕೆ, ಆಲಯದಲ್ಲಿರುವ ಇತರೆ ಪರಿವಾರ ದೇವರುಗಳಿಗೆ ಶಾಸ್ತ್ರೋಕ್ತವಾಗಿ ಪವಿತ್ರ ಸಮರ್ಪಣೆಯನ್ನು ನಿರ್ವಹಿಸಿ ಕರ್ಪೂರದ ಆರತಿಯನ್ನು ಸಮರ್ಪಿಸಿದರು. ಆನಂತರ ಯಾಗಶಾಲೆಗೆ ಬಂದು ಉತ್ಸವ ಮೂರ್ತಿಗಳಿಗೆ ಪವಿತ್ರಗಳನ್ನು ಸಮರ್ಪಿಸಿ ವಿಶೇಷವಾಗಿ ಮಂಗಳಾರತಿಯನ್ನು ಬೆಳಗಿದರು. ಆನಂತರ ಯಾಗಶಾಲೆಯಲ್ಲಿ ಶಾಸ್ತ್ರೋಕ್ತವಾಗಿ ವಿಶೇಷ ಹೋಮವನ್ನು ನಿರ್ವಹಿಸಿ ಮಹಾಪೂರ್ಣಾಹುತಿಯನ್ನು ಸಮರ್ಪಿಸಿದರು. ಉಡುಪಿಯ ಸಾಲಿಗ್ರಾಮದ ಶ್ರೀ ಗುರು ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕ ಮಹಾಕುಂಭಾಭಿಷೇಕ ಮಹೋತ್ಸವವು ಜರುಗಿತು. ಈ ಪ್ರಯುಕ್ತ ದೇವರಿಗೆ ಉಷಾ ಕಾಲದ ಪೂಜೆಯನ್ನು ಮಾಡಿ ಪಂಚಾಮೃತ ಅಭಿಷೇಕದ ಸಹಿತ ಸಿಯಾಳಾಭಿಷೇಕವನ್ನು ಮಾಡಲಾಯಿತು. ನಂತರ ದೇವರಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಮಹಾಪೂಜೆಯನ್ನು ಮಾಡಲಾಯಿತು. ತಿರುಪತಿ ಸಮೀಪದಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಆಷಾಢ ಮಾಸದ ಬುಧವಾರದ ಪ್ರಯುಕ್ತ ಅರ್ಚಕರು ಸಹಸ್ರ ಕಳಶಾಭಿಷೇಕವನ್ನು ನಿರ್ವಹಿಸಿದರು. ತಿರುಪತಿ ಜಿಲ್ಲೆಯ ವಡಮಾಲಪೇಟೆ ಮಂಡಲದಲ್ಲಿ ಅಪ್ಪಲಾಯಗುಂಟ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಸಹಸ್ರ ಕಳಶಾಭಿಷೇಕವನ್ನು ಆಗಮುಕ್ತವಾಗಿ ನಿರ್ವಹಿಸಿದರು. ಈ ಸಂದರ್ಭವಾಗಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ಪ್ರತ್ಯೇಕ ಸ್ನಾನಪೀಠದಲ್ಲಿ ಆಸೀನರನ್ನಾಗಿಸಿದ ಅರ್ಚಕರು ಮೊದಲಿಗೆ ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ, ಮಹಾಸಂಕಲ್ಪ, ಅಂಕುರಾರ್ಪಣೆ, ರಕ್ಷಾಬಂಧನ, ಕಳಶಾರಾಧನೆ, ಅಗ್ನಿ ಪ್ರತಿಷ್ಠೆ, ಕಂಕಣ ಪೂಜೆ, ಕಂಕಣ ಧಾರಣೆ, ಹೋಮ, ಪೂರ್ಣಾಹುತಿಯನ್ನು ನೆರವೇರಿಸಿ ತದನಂತರ ವೇದ ಮಂತ್ರ, ಮಂಗಳವಾದ್ಯಗಳ ನಡುವೆ ಸ್ವಾಮಿ ಅಮ್ಮನವರಿಗೆ ನಯನ ಮನೋಹರವಾಗಿ ಸಹಸ್ರ ಕಳಶಾಭಿಷೇಕವನ್ನು ನಿರ್ವಹಿಸಿ ಕರ್ಪೂರದ ಆರತಿಯನ್ನು ಸಮರ್ಪಿಸಿದರು.
ದ್ವಾದಶ ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಒಂದಾದ ಶ್ರೀಶೈಲಂನ ಭ್ರಮರಾಂಬಾ ಸಮೇತ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿರವರಾದ ನಾರಾ ಚಂದ್ರಬಾಬು ನಾಯ್ಡುರವರು ಸಂದರ್ಶಿಸಿದರು. ಆಲಯದ ಬಳಿ ಆಗಮಿಸಿದ ಮುಖ್ಯಮಂತ್ರಿಗಳಿಗೆ ಜಿಲ್ಲೆಯ ಪ್ರಜಾಪ್ರತಿನಿಧಿಗಳು, ಅಧಿಕಾರಿಗಳು, ಅರ್ಚಕರು ಪೂರ್ಣಕುಂಭದೊಂದಿಗೆ ಸ್ವಾಗತಿಸಿದರು. ಆನಂತರ ಆಲಯ ಪ್ರದಕ್ಷಿಣೆಯಾಗಿ ಬಂದು ಗೋಪೂಜೆಯಲ್ಲಿ ಆಂಧ್ರಪ್ರದೇಶದ ಮುಖ್ಯಮಂತ್ರಿಗಳು ಪಾಲ್ಗೊಂಡರು. ತದನಂತರ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯನ್ನು, ಶ್ರೀ ಭ್ರಮರಾಂಬಿಕಾ ದೇವಿಯನ್ನು ದರ್ಶಿಸಿ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿದರು. ಇದಾದ ನಂತರ ಆಲಯದ ಪ್ರಾಂಗಣದಲ್ಲಿರುವ ಯಾಗಶಾಲೆಯಲ್ಲಿ ನಡೆಯುತ್ತಿರುವ ಚಂಡಿಯಾಗದಲ್ಲಿ ಪಾಲ್ಗೊಂಡು ಪೂರ್ಣಾಹುತಿಯನ್ನು ಸಮರ್ಪಿಸಿದರು. ನಂತರ ಲೋಕದ ಕ್ಷೇಮಾಭಿವೃದ್ಧಿಗಾಗಿ ದೇವರಲ್ಲಿ ಪ್ರಾರ್ಥಿಸುವೆನು ಎಂದು ತಿಳಿಸಿದರು. ಬೆಂಗಳೂರು ಪೂರ್ವ ತಾಲೂಕಿನ ಇಮ್ಮಡಿಹಳ್ಳಿಯಲ್ಲಿ ನೆಲೆಸಿರುವ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಆಷಾಢ ಮಾಸದ ಪ್ರಥಮ ಏಕಾದಶಿಯ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಪೂಜೆಗಳು ಜರುಗಿದವು. ಮೊದಲಿಗೆ ಶ್ರೀ ಭೂನೀಳಾ ಸಮೇತ ಶ್ರೀ ವೆಂಕಟರಮಣ ಸ್ವಾಮಿಗೆ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರವನ್ನು ಮಾಡಿ ಧೂಪದೀಪ ನೈವೇದ್ಯವನ್ನು ಅರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಿದರು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆಯನ್ನು ಸಲ್ಲಿಸಿ ದೇವರ ಅನುಗ್ರಹವನ್ನು ಪಡೆದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಮಹಾಭಾಗ್ಯದ ಅಭಿಮಾನಿ ಮುದ್ದು ಪದ್ಮಾವತಿಯು ವರ ವೆಂಕಟೇಶನನ್ನು ಮದುವೆಯಾಗುವ ದಿವ್ಯೋತ್ಸವ ಶ್ರೀ ಪದ್ಮಾವತಿ ಅಮ್ಮನವರ ಕಲ್ಯಾಣೋತ್ಸವ. ಶ್ರೀ ಪದ್ಮಾವತಿ ಅಮ್ಮನವರ ಕಲ್ಯಾಣೋತ್ಸವ ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ತಿರುಚಾನೂರಿನಿಂದ ಪ್ರತ್ಯಕ್ಷ ಪ್ರಸಾರ. ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3ರಲ್ಲಿ ತಪ್ಪದೇ ವೀಕ್ಷಿಸಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲಾ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ.
ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ಶ್ರೀ ಕ್ಷೇತ್ರ ಪೊಳಲಿ ಶ್ರೀ ರಾಜರಾಜೇಶ್ವರಿ ಅಮ್ಮನವರಿಗೆ ಕುಂಕುಮಾರ್ಚನೆ ಸೇವೆಯು ಜರುಗಿತು. ಶ್ರೀ ಮೃತ್ಯುಂಜಯೇಶ್ವರ ಶಿವಕ್ಷೇತ್ರ ಪುನರ್ನಿರ್ಮಾಣದ ಅಷ್ಟಮಂಗಳ ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದಂತೆ ಜುಲೈ 8ರಂದು ಶ್ರೀ ಕ್ಷೇತ್ರ ಪೊಳಲಿ ಸಾವಿರ ಸೀಮೆಯ ಒಡತಿ ಶ್ರೀ ರಾಜರಾಜೇಶ್ವರಿ ಅಮ್ಮನವರಿಗೆ ಲಕ್ಷ ಕುಂಕುಮಾರ್ಚನೆಯು ನಡೆಯಿತು. ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿಯವರ ನೇತೃತ್ವದಲ್ಲಿ ಜರುಗಿದ ಕುಂಕುಮಾರ್ಚನೆಯಲ್ಲಿ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಮಾಧವ ಭಟ್, ನಾರಾಯಣ ಭಟ್, ಪರಮೇಶ್ವರ ಭಟ್, ಕೆ ರಾಮ್ ಭಟ್, ಸಹ ಅರ್ಚಕರಾದ ಪದ್ಮನಾಭ ಭಟ್, ಅನಂತ ಪದ್ಮನಾಭ ಭಟ್, ಆದರ್ಶ ಭಟ್ ಇವರ ಪೌರೋಹಿತ್ಯದಲ್ಲಿ ನಡೆಯಿತು. ಕ್ಷೇತ್ರದ ಭಕ್ತಾದಿಗಳು ಪೂಜೆಯಲ್ಲಿ ಪಾಲ್ಗೊಂಡು ಪ್ರಸಾದವನ್ನು ಸ್ವೀಕರಿಸಿದರು. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದಿನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಸಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ महिषासुरमर्दिनि रम्यकपर्दिनि शैलसुते. ಹೊಸೂರಿನ ಶ್ರೀ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಅಷ್ಟಬಂಧನ ಮಹಾಕುಂಭಾಭಿಷೇಕ ಮಹೋತ್ಸವ ಅತ್ಯಂತ ವೈಭವದಿಂದ ಜರುಗಿತು. ಕೃಷ್ಣಗಿರಿ ಜಿಲ್ಲೆಯ ಬೆಂಗಳೂರು ಹೊಸೂರು ರಾಷ್ಟ್ರೀಯ ಹೆದ್ದಾರಿಯ ಮಾರುತಿ ನಗರದಲ್ಲಿ 100 ವರ್ಷಗಳಷ್ಟು ಹಳೆಯದಾದ ಅರಣ್ಮೆಗು ಶ್ರೀ ಮುನೇಶ್ವರ ಸ್ವಾಮಿ ದೇವಸ್ಥಾನವನ್ನು ನಿರ್ಮಿಸಿ ಕುಂಭಾಭಿಷೇಕ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಅಂಗವಾಗಿ ಆಲಯದಲ್ಲಿ ಗಂಗಾ ಪೂಜೆ, ಗಣಪತಿ ಪೂಜೆ ಸೇರಿದಂತೆ ಕಳಶ ಪೂಜೆಯೊಂದಿಗೆ ಕುಂಭಾಭಿಷೇಕ ಸಮಾರಂಭ ನಿರ್ವಹಿಸಿದರು. ಆನಂತರ ಆಲಯದಲ್ಲಿ ವಿಶೇಷ ಪೂಜೆಗಳನ್ನು ನಿರ್ವಹಿಸಿದರು. ತರುವಾಯ ಮುನೇಶ್ವರ ಸ್ವಾಮಿಯವರಿಗೆ ಕರ್ಪೂರದ ಆರತಿಯನ್ನು ಬೆಳಗಿ ತೀರ್ಥಪ್ರಸಾದವನ್ನು ವಿತರಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವರ ದರ್ಶನವನ್ನು ಪಡೆದು ಪುನೀತರಾದರು. ಕರ್ನಾಟಕ ಮತ್ತು ಆಂಧ್ರಪ್ರದೇಶದ ಗಡಿಭಾಗ ದಂಡಿಕೊಪ್ಪಂ ಗ್ರಾಮದಲ್ಲಿ ನೆಲೆಸಿರುವ ರಣಗಂಗಮ್ಮ ದೇವಸ್ಥಾನದ ಜಾತ್ರಾ ಮಹೋತ್ಸವ ಅತ್ಯಂತ ವೈಭವದಿಂದ ಜರುಗಿತು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಅಮ್ಮನವರಿಗೆ ಫಲಪಂಚಾಮೃತಾಭಿಷೇಕ ಹಾಗೂ ಮಂಗಳ ದ್ರವ್ಯಾಭಿಷೇಕಗಳು ವೈಭವದಿಂದ ಜರುಗಿದವು. ತರುವಾಯ ಅಮ್ಮನವರನ್ನು ವಿಶೇಷವಾಗಿ ಅಲಂಕರಿಸಿ ಕುಂಕುಮಾರ್ಚನೆ ಹಾಗೂ ಅಷ್ಟೋತ್ತರ ಪುಷ್ಪಾರ್ಚನೆಯನ್ನು ಸಮರ್ಪಿಸಿ ಧೂಪದೀಪ ನೈವೇದ್ಯಗಳೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಿದರು. ಭಕ್ತರು ಅಮ್ಮನವರ ದರ್ಶನವನ್ನು ಪಡೆದು ಪಾವನರಾದರು. ಬೆಂಗಳೂರಿನ ದೇವನಹಳ್ಳಿ ತಾಲೂಕು ವಿಶ್ವನಾಥಪುರದಲ್ಲಿರುವ ಶ್ರೀ ಚೌಡೇಶ್ವರಿ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದ ವಾರ್ಷಿಕ ಪೂಜೆಗಳು ಅತ್ಯಂತ ಅದ್ಧೂರಿಯಾಗಿ ಜರುಗಿದವು. ಈ ನಿಮಿತ್ತ ಆಲಯದಲ್ಲಿರುವ ಎಲ್ಲಾ ದೇವರುಗಳನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ನಂತರ ಕಳಶ ಪೂಜೆಯನ್ನು ಸಲ್ಲಿಸಿ ಮಂಗಳ ನೀರಾಜನವನ್ನು ಸಮರ್ಪಿಸಲಾಯಿತು. ತರುವಾಯ ವಿವಿಧ ದೇವತಾ ಹೋಮಗಳನ್ನು ಆಚರಿಸಿ ಮಹಾಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ತದನಂತರ ಆಲಯದಲ್ಲಿರುವ ಎಲ್ಲಾ ದೇವರುಗಳಿಗೆ ಪೂಜೆಯನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ಆಲಯದಲ್ಲಿರುವ ದೇವರುಗಳನ್ನು ದರ್ಶಿಸಿ ಪುನೀತರಾದರು. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಎನ್ ವಡ್ಡಹಳ್ಳಿ ತಾಲೂಕಿನಿಂದ ಕಾಣಿಪಾಕಂ ವಿನಾಯಕ ಸ್ವಾಮಿ ದೇವಸ್ಥಾನಕ್ಕೆ 10 ಟನ್ ತರಕಾರಿಯನ್ನು ವಿತರಿಸಲಾಯಿತು.
ಪ್ರತಿ ವರ್ಷ ಆಷಾಢ ಮಾಸದ ಪೌರ್ಣಿಮೆಯಂದು ಕಾಣಿಪಾಕಂ ದೇವಸ್ಥಾನದಲ್ಲಿ ಅತ್ಯಂತ ಭಕ್ತಿಭಾವದಿಂದ ಶಾಕಾಂಬರಿ ಅಲಂಕಾರವನ್ನು ನೆರವೇರಿಸಲಾಗುವುದು. ಶಾಕಾಂಬರಿ ಅಲಂಕಾರವು ದೇವಾಲಯದ ಪ್ರಮುಖ ಆಕರ್ಷಣೆಯಾಗಿದೆ ಮತ್ತು ಸಾವಿರಾರು ಭಕ್ತರು ಈ ದಿನದಲ್ಲಿ ದೇವಿಯನ್ನು ದರ್ಶನ ಮಾಡಲು ಆಗಮಿಸುತ್ತಾರೆ. ಈ ಶ್ರದ್ಧೆ, ಸೇವಾಭಾವ ಮತ್ತು ಸಹಕಾರದಿಂದ ಈ ಆಚರಣೆ ಇನ್ನಷ್ಟು ವೈಭವದಿಂದ ನಡೆಯುತ್ತಿದೆ. ರಾಯಚೂರಿನ ಸತ್ಯನಾಥ ಕಾಲೋನಿಯಲ್ಲಿರುವ ಉತ್ತರಾದಿ ಮಠದಲ್ಲಿ ಅನೇಕ ಪೂಜಾದಿ ಕೈಂಕರ್ಯಗಳು ಜರುಗಿದವು. ಈ ಪ್ರಯುಕ್ತ ಆಷಾಢ ಮಾಸದ ಅಂಗವಾಗಿ ಅಖಂಡ ಭಾಗವತ ಪ್ರವಚನ ಹಾಗೂ ನಾಮ ಸಂಕೀರ್ತನೆ ನೆರವೇರಿತು. ಈ ಸಂದರ್ಭದಲ್ಲಿ ಅನೇಕ ಭಜನಾ ಮಂಡಳಿಯ ಸದಸ್ಯರು ಭಾಗವಹಿಸಿದ್ದರು. ಕೃಷ್ಣಗಿರಿ ಮತ್ತು ಧರ್ಮಪುರಿ ಜಿಲ್ಲೆಗಳ ಕುರುಬರ ಬುಡಕಟ್ಟಿನ ಜನರು ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ನಿರ್ವಹಿಸಿದರು. ಇದರ ಪ್ರಕಾರ ಕಳೆದ 2 ವರ್ಷಗಳ ನಂತರ ಧರ್ಮಪುರಿ ಜಿಲ್ಲೆಯ ಮೇಲಿನ ಸುತ್ತಮುತ್ತಲಿನ 18 ಹಳ್ಳಿಯ ಜನರು ಈ ಉತ್ಸವವನ್ನು ಆಯೋಜಿಸಲು ಒಟ್ಟಾಗಿ ಸೇರುವರು. ಈ ಉತ್ಸವಕ್ಕಾಗಿ ಈ ಬುಡಕಟ್ಟು ಜನರು ತಮ್ಮ ಗ್ರಾಮಗಳನ್ನು ಖಾಲಿ ಮಾಡಿ ತಮ್ಮ ಕುಟುಂಬಗಳೊಂದಿಗೆ ತಮ್ಮ ಪೂರ್ವಜರ ದೇವಾಲಯವಾದ ಶ್ರೀ ಜೋಡು ಬಸವೇಶ್ವರ ದೇವಸ್ಥಾನಕ್ಕೆ 2 ದಿನಗಳ ಕಾಲ ಬಂದು ಅಲ್ಲಿ ಅಡುಗೆ ಮಾಡಿ ಊಟ ಮಾಡಿ ತಮ್ಮ ಸಂಬಂಧಿಕರನ್ನು ಆಹ್ವಾನಿಸಿ ಅವರಿಗೆ ಆಹಾರವನ್ನು ನೀಡುವರು. ಇದಾದ ನಂತರ ಶ್ರೀ ಜೋಡು ಬಸವೇಶ್ವರ ಸ್ವಾಮಿಗಳು ವಿಶೇಷ ಪೂಜೆಯನ್ನು ಮಾಡಿ ಅವರನ್ನು ಪೂಜಿಸಿ ಅವರ ಇಚ್ಛೆಯನ್ನು ಈಡೇರಿಸಲು ಅವರ ತಲೆಯ ಮೇಲೆ ತೆಂಗಿನಕಾಯಿಗಳನ್ನು ಒಡೆದರು. ನಂತರ ದೇವಾಲಯದಲ್ಲಿ 2 ದಿನಗಳಿಂದ ಸಂಗ್ರಹಿಸಿದ್ದ ಹಾಲನ್ನು ಕೃಷಿಯೋಗ್ಯ ಭೂಮಿಯಲ್ಲಿ ಇಟ್ಟು ಪೂಜಿಸಲಾಯಿತು. ನಂತರ ಅರ್ಚಕರು ಮತ್ತು ಭಕ್ತರು ಅಲ್ಲಿಗೆ ಬಂದವರಿಗೆ ತೀರ್ಥಪ್ರಸಾದವನ್ನು ನೀಡಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀನಿವಾಸನ ಸೇವೆಗಳು. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ಎನಿತು ಜನ್ಮದ ಪುಣ್ಯವೋ ನಿನಗಿ. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ವೀಕ್ಷಿಸಿ. ನಿಮ್ಮ ನೆಚ್ಚಿನ SVBC3 ಕನ್ನಡ ವಾಹಿನಿಯಲ್ಲಿ ವೀಕ್ಷಿಸಿ, ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ಮಧ್ವ ಮಂಟಪದಲ್ಲಿ ನಿಧಿ ಲಕ್ಷ್ಮೀಸ್ವಾಮಿ ಅಮೆರಿಕ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ರಾಮ ಲಕ್ಷ್ಮಣರ ಕಟ್ಟಾಳಾಗಿ ನೀ ನಡೆದೆ ಭೂಮಿಗೆ ಮುದ್ರೆಯುಂಗುರವೇತೆ ಭೂಮಿಗೆ ಮುದ್ರೆಯುಂಗುರವೇತೆ ಭೂಮಿಗೆ ಮುದ್ರೆಯುಂಗುರವೇತೆ ಭೂಮಿಗೆ ಮುದ್ರೆಯುಂಗುರವೇ
ಬೆಂಗಳೂರಿನ ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಚೌಡೇಶ್ವರಿ ಹಾಗೂ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದ ವಾರ್ಷಿಕೋತ್ಸವ ಪೂಜೆಗಳಲ್ಲಿ ಭಕ್ತಿ ಗೀತೆಗಳ ಗಾಯನ ಕಾರ್ಯಕ್ರಮ ಜರುಗಿತು. ಮೈಸೂರಿನ ಹೆಬ್ಬಾಳದಲ್ಲಿರುವ ಕುಮಾರ್ ಕಲೆಮನೆ ಕೇಂದ್ರದ ಸಭಾಂಗಣದಲ್ಲಿ ಕಲಾ ಉತ್ಸವದಲ್ಲಿ ಪುತ್ತೂರಿನ ವಿದ್ವಾನ್ ಬಾಲಕೃಷ್ಣರವರ ಶಿಷ್ಯ ವೃಂದದಿಂದ ಭರತನಾಟ್ಯ ಕಾರ್ಯಕ್ರಮ ನೆರವೇರಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.